నమస్కారం మామ. నమస్కారం. ನಮಸ್ಕಾರ. ಕೇಳ್ತದ? ಕೇಳ್ಕಿರ್ದು ಮ್ಯಾಮ್. ಸರಿ. अस्मद्गुरुभ्यो नमः. अस्मत्परमगुरुभ्यो नमः. अस्मत्सर्वगुरुभ्यो नमः. श्रीमते रामानुजाय नमः. श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदाहृदि. गुरुभ्यः तद्गुरुभ्यश्च नमो भागवते धीमहि च तत्राद्यो दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रक्रमते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिये. यस्य ते द्विरदवक्त्राद्याः पारिषद्याः परशतं विघ्नान् निघ्नन्ति सततं विश्वक्सेनं तमाश्रये. ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे. व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकदातं तपोनिधिं. व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः. जयति पराशरसूनुः सत्यवती हृदयनन्दनो व्यासः. यस्यास्य कमलगलितं वाङ्मयममृतं जगत्पिबति. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. कृष्णं कमलभद्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं. कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने. सारथ्यमर्जुनस्याजौ कुर्वन् गीतामृतं ददौ लोकत्रयोपकाराय तस्मै कृष्णात्मने नमः. नमोऽस्तु ते व्यासविशालबुद्धे पुल्लारविन्दाय तपत्नेत्राय येन त्वया भारततैलपूर्णः प्रज्वालितो ज्ञानमयप्रदीपः. युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शाखाः. माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च. भीष्मद्रोणतटा जयद्रथजलगान्धारनीलोत्पला शल्यग्राहवती कृपेण वहिनी कर्णेन वेलाकुला. अश्वत्थामविकर्णघोरमकरा दुर्योधनावर्तिनी सोत्तीर्णः खलु पाण्डवैरणनदी कैवर्तके केशवे. धर्मे चार्थे च कामे च मोक्षे च भरतर्षभ. यदि हास्ति तदन्यत्र यन्ने हास्ति न तत्क्वचित्. अष्टमहिषी समेता श्रीकृष्णाय परब्रह्मणे नमः. अथ श्रीमन्महाभारते शल्यपर्वे द्विषष्टितम अध्यायः. 62ನೇ ಅಧ್ಯಾಯ. ಭೀಮ ದುರ್ಯೋಧನರ ಯುದ್ಧ ಮುಗಿದು ಭೀಮ ಅವನ ತೊಡೆಯನ್ನು ಮುರಿದು ಕಾಲಿನಿಂದ ಭೀಮ ಅವನ ತಲೆಯನ್ನು ಒದ್ದ ಅಂತ. ಅವನು ಹಿ ಡಿಸರ್ವ್ಸ್ ಇಟ್. ದುರ್ಯೋಧನ ಅವನು ಮಾಡಿದ್ದೇನು ಒಂದೇ ಎರಡೇ. ಅದಕ್ಕಾಗಿ ಬಲರಾಮ ಕೋಪದಿಂದ ತನ್ನ ನೇಗಿಲನ್ನು ಎತ್ಕೊಂಡು ಭೀಮನನ್ನ ನಾನು ಹೊಡಿತೀನಿ ಅಂತ ಹೊರಟ್ರೆ ಕೃಷ್ಣ ಹೇಳ್ದ, ನೀನು ತೀರ್ಥಯಾತ್ರೆ ಹೋಗಿದ್ದೆ, ಇವರು ಮಾಡಿದ್ದು ಒಂದೊಂದೇ ಎರಡೇ ಅನಾಚಾರಗಳು. ರೂಲ್ಸ್ ಇದೆ ಗದಾಯುದ್ಧದಲ್ಲಿ, ಗದೆಯನ್ನು ತೊಡೆಯಿಂದ ಕೆಳಕ್ಕೆ ಬೀಸಬಾರ್ದು ಅಂತಿದೆ. ಆದರೆ ಅವನಿಗೆ ಶಾಪ ಮೈತ್ರೇಯರದು, ನೀನು ತೊಡೆ ಮುರಿದು ಸಾಯಿಸ್ತಾನೆ ಅಂತಂದ್ಬಿಟ್ಟೆ ಅವನು ಶಾಪವನ್ನು ಕೊಟ್ಟಿದ್ದ. ಜೊತೆಗೆ ಭೀಮನು ಶಪಥ ಮಾಡಿದ್ದ. ಸಾಮಾನ್ಯ ರೂಲ್ಸ್ಗಳು ಬೇರೆ, ವಿಶೇಷವಾದದ್ದು ಬೇರೆ, ಎಕ್ಸೆಪ್ಷನ್ಸ್ ಇದು. ಸೊ ಅದರಿಂದ ಇವನು ಮಾಡಿದ್ದು ಕರೆಕ್ಟು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಕಡೆಗೇನು
ಬಲರಾಮ ಸದಾ ಮಾಡಿಕೊಂಡು ನಮ್ದು ಹೊರಟುಬಿಟ್ಟ ವಾಪಸ್ಸು ದ್ವಾರಕೆಗೆ. ಮುಂದಕ್ಕೆ ಏನಾಯಿತು? ಪಾಂಚಾಲಾದಿಗಳು ಭೀಮನನ್ನು ಸ್ತುತಿಸಿದ್ದು, ಕೃಷ್ಣ ದುರ್ಯೋಧನರಿಬ್ಬರು ಅನ್ಯೋನ್ಯವಾಗಿ ಪರಸ್ಪರ ನಿಂದಿಸಿದ್ದು, ದುರ್ಯೋಧನ ಆತ್ಮಸ್ತುತಿ ಮಾಡಿಕೊಂಡಾಗ ಗಂಧರ್ವರು ಪುಷ್ಪವರ್ಷವನ್ನು ಸುರಿಸಿದ್ದು, ಮನುಷ್ಯನೇ ಮೊದಲಾದರೂ ಮರಣಕ್ಕಾಗಿ ದುಃಖ ಪಡುವ ಪಾಂಡವರನ್ನ ಕೃಷ್ಣನು ಸಮಾಧಾನ ಪಡಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಧೃತರಾಷ್ಟ್ರ, ಹೇ ಸಂಜಯ, ಯುದ್ಧದಲ್ಲಿ ಭೀಮಸೇನನಿಂದ ಕೊಲ್ಲಲ್ಪಟ್ಟ ದುರ್ಯೋಧನನನ್ನ ಕಂಡು ಪಾಂಡವರು ಸಂಜಯರು ಏನ್ ಮಾಡಿದ್ರು ಎಂದ. ಆಗ ಸಂಜಯನು, ಮಹಾರಾಜ, ಸಿಂಹದಿಂದ ಕೊಲ್ಲಲ್ಪಟ್ಟ ಮದಿಸಿದ ಕಾಡಾನೆಯಂತೆ ಯುದ್ಧದಲ್ಲಿ ಭೀಮಸೇನನಿಂದ ಹತನಾದ ದುರ್ಯೋಧನನ ಕಂಡು ಕೃಷ್ಣನು, ಪಾಂಡವರು, ಪಾಂಚಾಲರು, ಸಂಜಯರು ಮನಸ್ಸಲ್ಲಿ ಸಂತೋಷಗೊಂಡು ತಮ್ಮ ಉತ್ತರೀಯಗಳನ್ನು ಹಾರಿಸಿದರು, ಸಿಂಹನಾದಗಳನ್ನು ಮಾಡಿದರು. ಅವರ ಸಂತೋಷವನ್ನು ಈ ಭೂಮಿಯೇ ತಡೆಯಲಾರದಂತೆ ಅಪಾರವಾಗಿತ್ತು. ಕೆಲವರು ಬಿಲ್ಲುಗಳನ್ನು ಉದುರಿದ್ರು, ಮತ್ತೆ ಕೆಲವರು ಶಂಖವನ್ನು ಊದಿದ್ರು, ಕೆಲವರು ದುಂದುಬಿಗಳನ್ನು ಧ್ವನಿ ಮಾಡಿದ್ರು, ಕೆಲವರು ಉತ್ಸಾಹದಿಂದ ಕುಣಿದಾಡಿದ್ರು, ಕೆಲವರು ನಗುತ್ತಾ ಇದ್ರು. ಆಗ ಆ ವೀರರು ಅಡಿಗಡಿಗೆ ಭೀಮನನ್ನು ನೋಡಿ, ಭೀಮಸೇನ, ಶೂರನಾದ ದುರ್ಯೋಧನನ್ನ ನೀನು ಗದೆಯಿಂದ ಯುದ್ಧದಲ್ಲಿ ಕೊಂದು ದುಸ್ಸಾಧ್ಯವಾದ ಮಹಾಸಾಹಸ ಕಾರ್ಯವನ್ನು ಮಾಡಿದೆ. ಈಗ ನೀನು ಮಾಡಿರುವ ಶತ್ರುವಧೆಯನ್ನು ಜನರು ಮಹಾಯುದ್ಧದಲ್ಲಿ ಇಂದ್ರನಿಂದ ನಡೆದ ವೃತ್ರಾಸುರ ಸಂಹಾರಕ್ಕೆ ಸಮನಾಗಿ ಎಣಿಸ್ತಾರೆ. ಅನೇಕ ಮಾರ್ಗಗಳಿಂದ, ಮಂಡಲಗತಿಗಳಿಂದ 4 ಕಡೆಗಳಲ್ಲಿಯೂ ಸಂಚರಿಸುವ ದುರ್ಯೋಧನನ್ನ ಭೀಮನು ಹೊರತು ಮತ್ತಾರು ಕೊಲ್ಲಲಾರರು ಎಂದೇ ತಿಳಿದಿರುವರು. ನೀನು ಈಗ ದುರ್ಗಮವಾದ ದ್ವೇಷ ನದಿಯನ್ನು ದಾಟಿ ದಡವನ್ನು ಸೇರಿರುವೆ. ಇದು ಇತರರಿಗೆ ಸಾಧ್ಯವೇ? ಸೇನಾಮುಖದಲ್ಲಿ ಮತದಾನೆಯಂತಿರುವ ನೀನು ಅದೃಷ್ಟವಶದಿಂದ ದುರ್ಯೋಧನನ ತಲೆಯನ್ನು ಕಾಲಿನಿಂದ ಮೆಟ್ಟಿದೆ. ಸಿಂಹವು ಗೋವುಗಳ ರಕ್ತವನ್ನು ಪಾನ ಮಾಡುವಂತೆ ನೀನು ಅದೃಷ್ಟವಶದಿಂದ ದುಶ್ಯಾಸನನ ರಕ್ತವನ್ನು ಪಾನ ಮಾಡಿದೆ. ಧರ್ಮಾತ್ಮನಾದ ಯುಧಿಷ್ಠಿರನ ವಿಷಯದಲ್ಲಿ ಯಾರ್ಯಾರು ಅಪಕಾರ ಮಾಡಿದರೋ ಅವರ ತಲೆಯ ಮೇಲೆ ದೈವಾಧೀನದಿಂದ ನಿನ್ನ ಕಾಲನ್ನು ಮೆಟ್ಟಿದೆ. ಹೇ ಭೀಮ, ಶತ್ರುಗಳನ್ನು ಸೋಲಿಸಿದ್ದರಿಂದಲೂ ದುರ್ಯೋಧನ ಬದೆಯಿಂದಲೂ ನಿನ್ನ ಸಾಹಸ ಜಗತ್ ಪ್ರಸಿದ್ಧವಾಯಿತು. ವೃತ್ರಾಸುರನು ಹತನಾದಾಗ ವಂದಿಗಳು ಇಂದ್ರನ ಹೇಗೋ ಹಾಗೆ ಈಗ ನಾವು ನಿನ್ನನ್ನು ಸ್ತುತಿಸ್ತಾ ಇದ್ದೇವೆ. ದುರ್ಯೋಧನ ಹತನಾದೊಡನೆಯೇ ನಮ್ಮ ಮೈ ಮೇಲೆ ಕಾಣಿಸಿದ ರೋಮಾಂಚ ಇನ್ನೂ ಅಡಗದಂತಿದೆ ನೋಡು ಅಂದ್ರು. ವಾಯು ಮೊದಲಾದ ದೇವತೆಗಳು ಭೀಮಸೇನನ್ನು ಹೀಗೆ ಸ್ತುತಿಸಿದ್ರು. ಆಗ ಪಾಂಡವರನ್ನ, ಪಾಂಚಾಲರನ್ನ ನೋಡಿ ಕೃಷ್ಣ ಹೀಗೆಂದು ಹೇಳ್ತಾನೆ, ಓ ರಾಜ, ಮೃತನಾದ ಶತ್ರುವನ್ನ ಕ್ರೂರ ವಾಕ್ಯಗಳಿಂದ ಮೇಲೆ ಮೇಲೆ ಕೊಲ್ಲೋದು ನ್ಯಾಯ ಅಲ್ಲ. ಮಂದಬುದ್ಧಿಯುಳ್ಳ ಈ ದುರ್ಯೋಧನ ಹತನಾಗಿ ಬಿದ್ದಿದ್ದಾನೆ. ಯಾವಾಗ ಈತನು ಮಾನವನ್ನ ಬಿಟ್ಟು ದುರಾಶೆಗೊಂಡು ಪಾಪಿಗಳ ಸಹಾಯವನ್ನೇ ನಂಬಿ ಆಪ್ತರ ಮಾತುಗಳನ್ನು ಮೀರಿ ನಡೆದನೋ ಆಗಲೇ ಈತನು ಮೃತನಾದಂತೆಯೇ. ಹಿಂದೆ ವಿದುರ, ದ್ರೋಣ, ಕೃಪ, ಭೀಷ್ಮ, ಸಂಜಯರು, ಪಾಂಡವರು ಈ ವಿಷಯವಾಗಿ ಎಷ್ಟು ಬೇಡಿದ್ರು ಕೂಡ ಇವನವರಿಗೆ ಪಿತೃಭಾಗವನ್ನು ಕೊಡಲಿಲ್ಲ. ಪುರುಷ ಅಧಮನಾದ ಈತನು ಈಗ ಅವರಿಗೆ ಮಿತ್ರನೂ ಅಲ್ಲ, ಶತ್ರುವೂ ಅಲ್ಲ. ಮರದ ತುಂಡಿನಂತೆ ಇಲ್ಲಿ ನಿಶ್ಚೇತನಾಗಿ ಬಿದ್ದಿದ್ದಾನೆ. ಈತನನ್ನು ಇನ್ನೂ ಕ್ರೂರ ವಾಕ್ಯಗಳಿಂದ ನಿಂದಿಸಿ ಪ್ರಯೋಜನ ಏನು? ರಾಜರೇ, ಶೀಘ್ರವಾಗಿ ರಥಗಳನ್ನೇರಿ ನಾವು ಹೋಗೋಣ. ಪಾಪಾತ್ಮನಾದ ದುರ್ಯೋಧನ ಮಂತ್ರಿಗಳೊಡನೆಯೋ, ಜ್ಞಾತಿಗಳೊಡನೆಯೋ, ಬಂಧುಗಳೊಡನೆಯೋ ನಮ್ಮ ಭಾಗ್ಯ ವಿಶೇಷದಿಂದ ಕೊಲ್ಲಲ್ಪಟ್ಟ ಎಂದ. ಆಗ ದುರ್ಯೋಧನಿಗೆ ಕೃಷ್ಣನು ಹೇಳಿದ ನಿಂದಾವಾಕ್ಯಗಳನ್ನ ಕೇಳಿ ಕೋಪ ದುಸ್ಸಹವಾಯಿತು. ಆತನು 2 ಮೈಕೈಗಳನ್ನು ಭೂಮಿಯ ಮೇಲೂರಿ ಹಿಂಭಾಗದಿಂದ ಹೊರಗೆ ಕುಳಿತಂತೆ ಮೇಲೆದ್ದು ಒಬ್ಬುಗಂಡಿನಿಂದ ವಾಸುದೇವನ ದೃಷ್ಟಿಸಿ ನೋಡಿದ. ಸ್ವಲ್ಪ ಮೇಲಕ್ಕೆದ್ದ ಆ ರಾಜನ ಶರೀರ ಬಾಲವು ಕೊಯ್ಯಲ್ಪಟ್ಟ ಕೋಪಗೊಂಡ ವಿಷಸರ್ಪದಂತಿತ್ತು. ಆಗ ಆತನು ತನ್ನ ಮರಣ ವೇದನೆಯನ್ನು ಲೆಕ್ಕಿಸದೆ ಕ್ರೂರ ವಾಕ್ಯಗಳಿಂದ ವಾಸುದೇವನನ್ನು ನಿಂದಿಸತೊಡಗಿದ. ಕೆಲವರು ಏನೇ ಆದ್ರೂ ಕೂಡ ಬದಲಾವಲ್ಲ. ಹಮ್ನ ಹೀ ಸುಧರೆಂಗೆ, ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಅಂತ. ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತ, ಕೆಲವ್ರಿಗೆ ಬರೋದೇ ಇಲ್ಲ. ಅಂತ ಕೆಟಗರಿಗೆ ಸೇರಿದವನೇನು ವಾಸುದೇವನನ್ನ ನಿಂದಿಸ್ತಾ ಇದ್ದಾನೆ. ವಾಲಿ ರಾಮರ ಯುದ್ಧದಲ್ಲಿ ಕಡೆಗೆ ವಾಲಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಸುಗ್ರೀವನಲ್ಲಿ ಕ್ಷಮೆ ಯಾಚಿಸಿ, ರಾಮ, ನೀ ಮಾಡಿದ್ದು ಸರಿ ಅಂತ ಹೇಳ್ತಾನೆ. ಅದು ಉದ್ಧಾರವಾಗುವಂತ ಮಾರ್ಗ. ನಡೆವರೆಡಹದೆ ಕುಳಿತವರೆಡಹುವರೇ. ನಡೀತಾ ಇರೋಂತಾನೆ ಇಡುವುದಕ್ಕೆ ಸಾಧ್ಯ. ಎಡುವುದೇ ಅಂತ ಮತ್ತೆ ಮತ್ತೆ ಅದೇ ಜಾಗದಲ್ಲಿ ಇಡೋದ್ರೆ ಅವನನ್ನು ಮೂರ್ಖ ಅಂತಾರೆ. ಒಂದ್ಸಲಿ ಇಡೋದ ಮೇಲೆ ಇನ್ನೊಂದ್ಸಲಿ ಇಲ್ಲಿ ಭೂಮಿ ಎತ್ತರವಾಗಿದೆಯೋ ಇಲ್ಲ ಸ್ಟೆಪ್ ಇದೆಯೋ, ನಾನು ಎಚ್ಚರದಿಂದ ಇರಬೇಕು ಅನ್ನೋ ಪ್ರಜ್ಞೆ ಅವನಿಗೆ ಬರಬೇಕು.
ಯಾರೇನೇ ಹೇಳಿದ್ರು ಕೂಡ ಬುದ್ಧಿವಾದಗಳನ್ನು ಕೇಳದ್ನ ದುರ್ಯೋಧನ ಹೊಟ್ಟಿನಿಂದ. ಈಗಲೂ ಕೂಡ ಈಗ ದುರ್ಯೋಧನ ಮಾತುಗಳು ಎಲ್ಲ ಈ ಕಂಸನಿಗೆ ಸರಿಯಾಳಾದ ವಸುದೇವನ ಮಗನೇ, ನನ್ನ ತೊಡೆಗಳನ್ನು ಸೀಳು ಎಂದು ಭೀಮನಿಗೆ ಅನ್ಯಾಯವಾಗಿ ಜ್ಞಾಪಕಗೊಳಿಸಿದ ನಿನ್ನೆಂದಲವೇ ನಾನು ಹೀಗೆ ಅಧರ್ಮದಿಂದ ಈ ಗದಾಯುದ್ಧದಲ್ಲಿ ಕೆಡಲ್ಪಟ್ಟನು. ನೋಡಿ, ಇಲ್ಲಿ ಎರಡು ವಿಷಯಗಳು. ಒಂದು, ಹಿಂದೆ ನಾವು ಇಲ್ಲಿ ಮೂಲ ಮಹಾಭಾರತದಲ್ಲಿ ನೋಡಿದ್ದು ಅರ್ಜುನ ತೊಡೆಯನ್ನು ತಟ್ಟಿ ತೋರಿಸಿದ ಅಂತ. ಇವನು ಹೇಳ್ತಾನೆ ಕೃಷ್ಣ ಸಂಜ್ಞೆ ಮಾಡಿದ್ದು ಅಂತಾನೆ. ಇಂತಹ ಕಾರ್ಯಕ್ಕಾಗಿ ನಿನಗೆ ನಾಚಿಕೆ ಇಲ್ವೇ? ಅರ್ಜುನನ್ನು ಕುರಿತು ನೀ ಹೇಳಿದ ವಾಕ್ಯಗಳು ನನಗೆ ತಿಳಿಯಲಿಲ್ಲ ಎಂದೆಣಿಸ್ತೀಯೇನೋ? ನ್ಯಾಯ ರೀತಿಯಲ್ಲಿ ಯುದ್ಧ ಮಾಡುತ್ತಿದ್ದ ರಾಜರನ್ನೆಲ್ಲ ಅನೇಕ ಕಪಟೋಪಾಯಗಳಿಂದ ಮರಣಕ್ಕೆ ಗುರಿ ಮಾಡಿದ ನಿನಗೆ ನಾಚಿಕೆ ಅಥವಾ ದಯೆ ಎಂಬುದೇ ಇಲ್ಲವಲ್ಲ? ಪ್ರತಿದಿನವೂ ಅನೇಕ ಮಹಾರಥರನ್ನು ಕೊಲ್ಲುತ್ತಿದ್ದ ಪಿತಾಮಹನಾದ ಭೀಷ್ಮನ ಮುಂದೆ ಶಿಖಂಡಿಯನ್ನು ತಂದೋಡಿ ಆತನ ಶರಪಂಜರದಲ್ಲಿ ಮಲಗುವಂತೆ ಮಾಡಿದೆ. ಅಶ್ವತ್ಥಾಮನೆಂಬ ಹೆಸರುಳ್ಳ ಬಂದ ಆನೆಯನ್ನು ಕೊಂದು ಸುಳ್ಳಾಡಿಸಿ ಆಚಾರ್ಯನಾದ ದ್ರೋಣನು ಪುತ್ರ ವ್ಯಸನದಿಂದ ಶಸ್ತ್ರವನ್ನು ಬಿಸಿಡುವಂತೆ ಮಾಡಿದೆ. ಎಲ್ಲ ಹಿಂದೆ ಒಂದೊಂದೇ ಬಂದಿದ್ದು. ಕೃಷ್ಣ ದ್ರೋಣನಿಗೂ ಹೇಳ್ದ, ನೀನು ಯಾರು? ಹುಟ್ಟಿನಿಂದ ನೀನೊಬ್ಬ ಬ್ರಾಹ್ಮಣ, ಏನೋ ಹೊಟ್ಟೆ ಪಾಡಿಗೆ ಇರಲಿಲ್ಲ, ಅದಕ್ಕೆ ಇವನಲ್ಲಿ ಬಂದು ನಾನು ಗುರುವಾಗಿ ಸೇರ್ತೀನಿ ಅಂತಂದೆ. ಎಲ್ಲ ವಿದ್ಯೆಯನ್ನು ಕಲ್ತಿದ್ದೆ, ಶಸ್ತ್ರವಿದ್ಯೆಯನ್ನು ತಿಳಿಸಿದ್ದು ಸರಿ. ಆದರೆ ಇವನ ಜೊತೆಯಲ್ಲಿದ್ದು ಏನಾಗಿತ್ತು ಅಂತಂದ್ರೆ, ಆ ಮಗನಿಗೆ ಇವನೇನು ಕೊಡೋಕ್ಕಾಗಲಿಲ್ವಲ್ಲ, ಮಗನಿಗಾಗಿ ನಾನೆಲ್ಲ ಮಾಡೋಣ ಅಂತ ಆ ಒಂದು ವ್ಯಾಮೋಹದಲ್ಲಿ ಅಧರ್ಮದ ಜೊತೆಗೆ ಸಹಕಾರವನ್ನ ಕೊಟ್ಟ ದ್ರೋಣ. ಅದಕ್ಕೆ ಅನುಭವಿಸ್ದ. ಒಳ್ಳೆ ಮಾತಿನಲ್ಲಿ ಎಲ್ಲವನ್ನೂ ತಿಳಿಸಿದ್ದು, ಬೇಡ ಇದೆಲ್ಲ ಶಸ್ತ್ರ ಸನ್ಯಾಸ ತಗೋ, ಬಿಟ್ಬಿಡು, ಬಿಲ್ಲು ಬಾಣ ಇದನ್ನೆಲ್ಲ ಎತ್ತಿದಿಲ್ಲಿ ತನಕ ಮಾಡಿದ್ದಾಯ್ತಲ್ಲ ದುರ್ಯೋಧನಿಗೆ ಅಂತ. ಆಗಲೂ ಕೂಡ ದ್ರೋಣ ಕೇಳಲಿಲ್ಲ ಕೃಷ್ಣನ ಮಾತನ್ನ. ಆಮೇಲೆ ಈ ಅಶ್ವತ್ಥಾಮಂದೆಲ್ಲ ಮಾಡಿ ನಡೆಸಿದ್ದು. ಆ ದ್ರೋಣನನ್ನ ಕ್ರೂರನಾದ ದುಷ್ಟದ್ಯುಮ್ನ ಕೆಳಗೆ ಬೀಳಿಸಿದ ಸಮಯದಲ್ಲಿಯೂ ನೀನು ಸುಮ್ಮನೆ ನೋಡ್ಕೊಂಡಿದ್ದೀಯೇ ಹೊರತು ಆತನನ್ನು ತಡೀಲಿಲ್ಲ. ಯಾಕೆ ತಡಿಬೇಕು? ದುಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣನನ್ನು ಕೊಲ್ಲೋದಕ್ಕೆ. ಅವರಪ್ಪ ದೃಪದ ಮಾಡಿದ್ದೇನೋ ಹೋಮ ಪ್ರಾರ್ಥನೆ, ಅಗ್ನಿಯಲ್ಲಿ ಆಹುತಿಯನ್ನು ನೀಡಿ ನನಗೆ ದ್ರೋಣನನ್ನು ಕೊಲ್ಲುವಂತ ಮಗ ಹುಟ್ಲಿ ಅಂತ ಕೇಳಿದ್ದು. ಬೆಂಕಿಯ ಮಗ ಅವನು. ದ್ರೌಪದಿ ದೃಷ್ಟದ್ಯುಮ್ನ ಇಬ್ರು ಕೂಡ ಅಗ್ನಿಯಿಂದ ಎದ್ದು ಬಂದವರು. ಅವರ ಹುಟ್ಟೆ ಅದಕ್ಕಾಗಿ. ಅರ್ಜುನನ ವಧಕ್ಕಾಗಿ ಪಡೆದಿದ್ದ ಶಕ್ತಾಯುಧವನ್ನ ತಟಸ್ಥನಾಗಿದ್ದ ಘಟೋತ್ಕಚನ ಮೇಲೆ ಬೀಳುವಂತೆ ಮಾಡಿದ್ದ ನಿನಗಿಂತಲೂ ಪಾಪಿ ಯಾರುಂಟು? ಮಮ ಪ್ರಾಣ ಹಿ ಪಾಂಡವ ಅಂತಂದ್ಬಿಟ್ಟು ಹೇಳಿ, ಪಾಂಡವರು ನನಗೆ ಪ್ರಾಣ, ಅದರಲ್ಲೂ ಅರ್ಜುನ ಬಹಿಪ್ರಾಣ ಇವ, ಓಡಾಡ್ತಾ ಇರೋ ಪ್ರಾಣ ಅವನು ಅಂತ ಹೇಳಿ ಮಾಡಿದ್ದು. ಅದ್ಯಾಕೆ ಇವ್ರ ಕಡೆಗೆ ಅಂದ್ರೆ ಧರ್ಮದಲ್ಲಿ ಇದ್ರು ಅವರು. ಧರ್ಮದ ಜೊತೆಗೆ ಭಗವಂತ ಇದ್ದಾನೆ. ಅದಕ್ಕೆ ವಿರುದ್ಧವಾಗಿ ಧರ್ಮದಲ್ಲಿ ನಡೆಯುವವರ ಮೇಲೆ ಅತ್ಯಾಚಾರವನ್ನು ನಡೆಸಕ್ಕೆ ಸುಮ್ಮನೆ ಇರ್ಬೇಕಾಗಿತ್ತೆ. ತೋಳುಗಳು ಕಡಿದು ಪ್ರಾಯೋಪವೇಶ ಮಾಡುತ್ತಿದ್ದ ಮಹಾಬಲಾಢ್ಯನಾದ ಭೂರಿಷ್ಠವಸು ನಿನ್ನಿಂದ ಪ್ರೇರಿತವಾದ ಆ ದುಷ್ಟ ಸಾಕ್ಯತೆಯಿಂದ ಕೊಲ್ಲಲ್ಪಟ್ಟನಲ್ವೇ? ಅರ್ಜುನನನ್ನ ಜಯಿಸಬೇಕೆಂಬ ಹಠದಿಂದ ಮಹಾಕಾರ್ಯಗಳನ್ನು ಮಾಡಿದ ಕರ್ಣನೂ ಕೂಡ ನಾಗಶ್ರೇಷ್ಠನಾದ ಅಶ್ವಸೇನನನ್ನು ತಂದೊಡ್ಡಿದ್ದರಿಂದಲ್ಲವೇ ಕೊಲ್ಲಲ್ಪಟ್ಟ. ತನ್ನ ರಥಚಕ್ರಗಳು ಭೂಮಿಯಲ್ಲಿ ಹೂಳಿದಾಗ ವ್ಯಸನದಿಂದ ಪೀಡಿತನಾಗಿ ಚಕ್ರಗಳನ್ನೆತ್ತುವ ಪ್ರಯತ್ನದಲ್ಲಿದ್ದ ಕರ್ಣನನ್ನ ಆ ಸಮಯದಲ್ಲಿ ನೀನು ಹೊಡೆದು ಕೊಲ್ಲಿಸಿದೆ. ನನ್ನನ್ನು, ಕರ್ಣನನ್ನ, ಭೀಷ್ಮನನ್ನ, ದ್ರೋಣರನ್ನ ನೇರವಾಗಿ ಎದುರಿಸಿ ಯುದ್ಧ ಮಾಡಿದ್ರೆ ನಿಶ್ಚಯವಾಗಿಯೂ ನನಗೆ ಜಯವಾಗ್ತಿರ್ಲಿಲ್ಲ. ಒಂದು ಭ್ರಮೆ ಇದು. ಭಗವಂತನ ಮುಂದೆ ಯಾರು ನಿಲ್ಲೋಕ್ ಸಾಧ್ಯನೇ? ಅಧರ್ಮದ ಕೆಲಸಗಳನ್ನೇ ಮಾಡ್ತಾ ಇದ್ದಾಗ ಮುಳ್ಳನ್ನು ಮುಳ್ಳಿಂದಾನೇ ತೆಗೆಯೋದು, ಅದು ರಾಜನೀತಿ. ಯಾವುದೂ ತಪ್ಪಿಲ್ಲ, ಎಲ್ಲ 100% ಎಲ್ಲ ಕರೆಕ್ಟೇನೆ. ಸ್ವಧರ್ಮ ನಿರತರಾಗಿದ್ದ ಅರಸರು, ನಾವು ಇತರರು ಅಯೋಗ್ಯನಾದ ನಿನ್ನಿಂದ ಹೀಗೆ ಕಪಟ ರೀತಿಯಿಂದಲೇ ಸಂಹರಿಸಲ್ಪಟ್ಟವು. ಕೃಷ್ಣ, ಮಾಯಾವಿಯಾದ ನೀನು ಸೂರ್ಯನನ್ನ ಚಕ್ರದಿಂದ ಮರೆಸಿ ಸಿಂಧುರಾಜನಾದ ಜಯದ್ರಥನನ್ನು ಕೊಲಿಸಿದೆ. ಇವೆಲ್ಲವೂ ನನಗೆ ತಿಳಿಯೋದು ಅಂದೆಣಿಸಿದ್ದೀಯೇನು ಅಂದ. ಅದಕ್ಕೆ ಕೃಷ್ಣ, ಹೇ ಗಾಂಧಾರಿ ಪುತ್ರ, ಹಾಗಲ್ಲ. ಪಾಪ ಮಾರ್ಗವನ್ನು ಅವಲಂಬಿಸಿದ್ದರಿಂದಲೇ ನೀನು ಭ್ರಾತೃಗಳೊಡನೆ, ಮಕ್ಕಳೊಡನೆಯೋ, ಪರಿವಾರಗಳೊಡನೆಯೋ, ಸುಹೃತ್ತುಗಳೊಡನೆಯೋ ಹತನಾದೆ. ನಿನ್ನೀ ಪಾಪದಿಂದಲೇ ವೀರರಾದ ಭೀಷ್ಮ ದ್ರೋಣರು ಮೃತರಾದರು. ಯಾರೋ ಮಾಡಿದ ತಪ್ಪಿಗೆ
ಏಕಂ ಪಾಪಂ ಕುರ್ವಂತಿ ಫಲಂ ಭುಂಜತಿ ಮಹಾಜನಾಹ ಅಂತ ಒಂದು ಇದು ಬೇರೆ ಇದೆ ಸುಭಾಷಿತ. ಒಬ್ಬ ಮಾಡಿದ ತಪ್ಪಿಗೆ ಅನೇಕರು ಅದನ್ನು ಅನುಭವಿಸುವಂತಹದ್ದು ದುರ್ಯೋಧನ ಮಾಡಿದಂಥ ಎಲ್ಲ ಪಾಪದ ಕೆಲಸಗಳು. ಅದಕ್ಕಾಗಿ ಅವನ ಜೊತೆಗೆ ಯಾರ್ಯಾರು ಸೇರಿದ್ರು ಅವರು. ನಿನ್ನ ಮಾರ್ಗವನ್ನು ಅನುಸರಿಸಿದ್ದರಿಂದಲೇ ಕರ್ಣನೂ ಸತ್ತ. ಏ ಮೂಢ, ಹಿಂದೆ ನಾನಾಗಿ ನಿನ್ನಲ್ಲಿಗೆ ಬಂದು ಎಷ್ಟು ಬೇಡಿದ್ರು ನಿನ್ನ ದುರಾಶೆಯಿಂದಲೋ ಶಕುನಿಯಲ್ಲಿ ನಿನಗೆ ಇದ್ದ ನಂಬಿಕೆಯಿಂದಲೋ ಪಾಂಡವರಿಗೆ ಪಿತೃಭಾಗವಾದ ರಾಜ್ಯವನ್ನು ಕೊಡದೆ ಹೋದಲ್ವೇ? ಅಲ್ಲದೆ ನೀನು ಭೀಮನಿಗೆ ವಿಷವನ್ನು ಹಾಕಿಸಿದೆ. ಪಾಂಡವರೆಲ್ಲ ಅವರ ತಾಯಿಯೊಡನೆ ಅರಗಿನ ಮನೆಯಲ್ಲಿ ಸುಡಿಸಲು ಯತ್ನಿಸಿದೆ. ಗೃಹಲಕ್ಷ್ಮಿಯಾದ ದ್ರೌಪದಿಯನ್ನ ದ್ಯೂತ ಸಭಾ ಮಧ್ಯಕ್ಕೆ ಎಳೆದುಕೊಂಡು ಬಂದೆ. ನಾಚಿಕೆಗೇಡಿ ಆಗ ನೀನು ಆ ಸಭೆಯಲ್ಲಿಯೇ ಕೊಲ್ಲಲ್ಪಡತಕ್ಕವನು. ದ್ಯೂತವನ್ನಾಡಲು ತಿಳಿಯದ ಧರ್ಮರಾಜನನ್ನ ದ್ಯೂತದಲ್ಲಿ ಚತುರ್ನಾದ ಶಕುನಿಯಿಂದ ಕಪಟ ಮಾರ್ಗದಲ್ಲಿ ಸೋಲಿಸಿದೆ. ಒಂದೊಂದೇ ಸಂದರ್ಭ ನೋಡಿ. ಹೋಗ್ಲಿ, ದುರ್ಯೋಧನ ಇವರಪ್ಪ ಯಾರೋ ಧೃತರಾಷ್ಟ್ರನ ಸಮ್ಮತಿ ಬೇರೆ ತಗೊಂಡದಕ್ಕೆ ಮಾಡಿದ್ದು. ದುರ್ಯೋಧನ ಕೂತ್ಕೊಂಡಾಡದ್ನ ಧರ್ಮರಾಜನ ಜೊತೆಗೆ. ಶಕುನಿ ಯಾಕೆ ಬಿಟ್ಟ? ಇವನೇ ಆಡ್ಬೇಕಾಗಿತ್ತು. ಇವನು ಮಾಡಿದ್ದೆಲ್ಲ ಸರಿ, ಯಾವುದು ಅನ್ಯಾಯ ಮಾಡಲೇ ಇಲ್ಲ. ಅದಕ್ಕೆ ಅವರವರ ಮೂಗಿನೇರೆ ಕೇಳೋದು, ಅವರ ಬೆನ್ನವರು ಕಾಣಿಸೋಲ್ಲ. ಬೇರೆಯವರು ಎಚ್ಚರಿಸಿದ್ರು ತಿಳಿಯದಂತ ಮೂರ್ಖರಿವರು. ಬಾಳಿನಲ್ಲಿ ಧೃತರಾಷ್ಟ್ರನೋ ದುರ್ಯೋಧನ ನಾವು ಆಗಬಾರ್ದು. ಆ ದುರ್ಯೋಧನ ಮೂರ್ಖತನಕ್ಕೆ ಸರಿಯೇ ಕೆಲವರು ಹೇಳ್ತಾರೆ, ಏನಾಯ್ತು ದುರ್ಯೋಧನ ಇದ್ದಷ್ಟು ದಿವಸ ಚೆನ್ನಾಗಿ ಇದ್ನಲ್ಲ, ಅವರನ್ನೆಲ್ಲ ಉರಿಸ್ದ ಮಾಡ್ದ, ಮನಸ್ಸಿಗೆ ಬಂದಂಗೆ ಇದ್ಮ. ಅದು ಒಂದು ಬಾಳೆ. ಅದು ವೇಶ್ಯೆಯು ಸಂಪಾದನೆ ಮಾಡ್ತಾಳೆ, ಅದು ದುಡ್ಡ. ಯಾವ ರೀತಿಯಲ್ಲಿ ಏನನ್ನ ಹೇಗೆ ಬಾಳಬೇಕು, ಬಾಳಿನಲ್ಲಿ ಈ ರೀತಿ ಬಾಳಬಾರದು ಅನ್ನೋದಕ್ಕೆ ಇವರೆಲ್ಲ ಪ್ರಮುಖವಾದ ನಿದರ್ಶನಗಳು ಇವರು. ಆ ಪಾಪಕೃತ್ಯಗಳಿಗಾಗಿಯೇ ನಿನಗೆ ಯುದ್ಧದಲ್ಲಿ ಇಂತಹ ಮರಣ ಅಂತ ತಿಳ್ಕೊ. ಹೇ ನೀಚ, ಪಾಂಡವರು ಬೇಟೆಗೆ ಹೋಗಿರುವಾಗ ಪಾಪಿಯಾದ ಜಯದ್ರಥನಿಂದ ತೃಣಬಿಂದುವಿನ ಆಶ್ರಮದಲ್ಲಿ ದ್ರೌಪದಿಯನ್ನು ಕ್ಲೇಶಕ್ಕೆ ಗುರಿ ಮಾಡಿದೆ. ಆ ದ್ರೌಪದಿಗೆ ಎಷ್ಟೆಲ್ಲ, ಇವನೇನಾಗಬೇಕು ದ್ರೌಪದಿಗೆ? ಧರ್ಮರಾಜನಿಗೆ ಕಸಿನ್ನು, ಅಂದ್ರೆ ಇವನು ತಮ್ಮ. ಆ ಲೆಕ್ಕದಲ್ಲಿ ನೋಡಿದ್ರೆ ದೊಡ್ಡಪ್ಪನ ಮಗ. ಆ ಮಗನ ಮಗಳು ದುಶ್ಶಲೆ, ದುಶ್ಶಲೆಯ ಗಂಡ ಜಯದ್ರಥ, ಸೈಂಧವ. ಕಾಡಿನಲ್ಲಿ ಇವರೆಲ್ಲ ಆಹಾರಕ್ಕೋ ಇದಕ್ಕೋ ಹೋದಾಗ ಒಬ್ಬಳೇ ಇದ್ದಾಳೆ ಅಂತಂದ್ಬಿಟ್ಟು ತನಗೆ ಏನೋ ಪರಿಚಯದಲ್ಲಿ ಯಾರ್ದೋ ಮೇಲೆ ಮಾಡದೆ ಅಂತಿಲ್ಲ. ಅಲ್ಲಿ ನೇರವಾಗಿ ದ್ರೌಪದಿಯನ್ನ ಬಲವಂತವಾಗಿ ರಥಕ್ಕೆ ಏರಿಸ್ತಾನೆ. ಅವಳು ಈಗ ಇವನು ಸೀತೆ ಇದು ಮಾಡಿದಾಗ ರಾವಣ ಅವಳನ್ನು ಹೇಳ್ಕೊಂಡು ಬಲವಾಗಿ ಹಿಡ್ಕೊಂಡು ಮೇಲಕ್ಕೆ ಬಂದ ಅಂತಿತ್ತಲ್ಲ, ಆ ಥರ ಇವಳು ಭಯನೇ ಪಡಲಿಲ್ಲ ದ್ರೌಪದಿ. ರಥದಲ್ಲಿ ಕೂರ್ಸ್ಕೊಂಡು ಹೋಗ್ಬೇಕಾದ್ರೆ ಪಕ್ಕದಲ್ಲಿದ್ದ ಆಶ್ರಮದಲ್ಲಿದ್ದ ಋಷಿಗಳಿಗೆ ಹೇಳಿದ್ರು, ಪಾಂಡವರು ಬಂದ ಮೇಲೆ ಅರ್ಜುನನಿಗೆ ಭೀಮನಿಗೆ ಜಯದ್ರಥ ಬಂದು ದ್ರೌಪದಿಯನ್ನು ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾನೆ, ಸೆಳೆದೊಯ್ದಿದ್ದಾನೆ ಅಂತ ಹೇಳ್ಬಿಡಿ ಅಂತಂದ್ರು. ಬಂದಿದ ತಕ್ಷಣ ನೋಡಿದ್ರು, ಇಲ್ಲ. ಋಷಿಗಳು ಇನ್ಫಾರ್ಮೇಶನ್ ಹೇಳಿದ್ರು. ನಾಗಾಲೋಟದಲ್ಲಿ ಹೋದ್ರು. ಹೋಗಿ ಜಯದ್ರಥನನ್ನು ಹಿಡಿದು ಅವನ ಪ್ರಾಣನೇ ತೆಗೆದು ಬಿಡ್ತಿದ್ರು. ಆದರೆ ಧರ್ಮರಾಜ ಅಲ್ಲೂ ಕೂಡ ಬೇಡ ಬೇಡ, ಅಯ್ಯೋ ನಮ್ಮನೆ ಅಳಿಯ ಅವನು, ಏನು ಅಳಿಯ, ಅವನನ್ನು ಕೊಲ್ಬೇಡಿ ಅಂತ. ಅದಕ್ಕೆ ತಲೆ ಮೇಲೆಲ್ಲ ಕೂದಲುಗಳೆಲ್ಲ ತೆಗೆದು 5 ಕಡೆ ಅವನನ್ನು ಬಿಟ್ಟರು, ಜಯದ್ರಥ ಸೈಂಧವನನ್ನ. ಅವನು ಹೋಗಿ ಶಿವನನ್ನು ತಪಸ್ಸು ಮಾಡ್ದ. ಶಿವ ಹೇಳಿದ, ನೀನು ಪಾಂಡವನ ಕೊಲ್ಲಕ್ಕಾಗಲ್ಲ. ಏನು ಅಂದರೆ ಇಷ್ಟೆಲ್ಲ ನೀ ಮಾಡಿದೆಲ್ಲ ನನಗಾಗಿ, ಒಂದು ದಿವಸ ನೀನು ಅರ್ಜುನನ್ನು ಬಿಟ್ಟು ಬೇರೆಯವರನ್ನು ತಡಿಬಹುದು ಅಂದು. ಹಾಗಾಗಿ ಪದ್ಮ ವ್ಯೂಹದಲ್ಲಿ ಅಭಿಮನ್ಯು ಹೋದಾಗ ಒಂದು ದಿವಸ ಇವ್ರ ಒಳಗಡೆ ಹೋಗೋಕ್ಕಾಗಲಿಲ್ಲ. ಎಲ್ಲ ಹಿಂದೆ ನೋಡಿದ್ದು. ಬಾಲನಾದ ಅಭಿಮನ್ಯುವನ್ನ ಅವನಿಗೆ ಸಹಾಯಕರು ಯಾರೂ ಇಲ್ಲದಿದ್ದಾಗ ನೀನೇ ಕ್ರೌರ್ಯದಿಂದ ಕೊಲ್ಲಿಸಿದೆ. ಅವಾಗ ಹೋಗಿ ಎಲ್ಲೋಗಿತ್ತು ನಿನ್ನ ಧರ್ಮ? ಆ ಪಾಪಗಳಿಗೆ ಫಲವಾಗಿ ನೀನು ಈಗ ಕೊಲ್ಲಲ್ಪಟ್ಟೆ ಅಂತ ತಿಳಿ. ಪಾಂಡವರಿಗೆ ಎಗಡನ್ನು ಉಂಟು ಮಾಡುವ ಉದ್ದೇಶದಿಂದ ಯುದ್ಧದಲ್ಲಿ ಸಾವನ್ನು ತೋರಿಸ್ತಾ ಇದ್ದ ಭೀಷ್ಮನನ್ನ ಶಿಖಂಡಿಯು ತನ್ನ ಮಿತ್ರರಿಗಾಗಿ ಕೊಂದದ್ದು ಅಕ್ರಮ ಅಲ್ಲ. ತನ್ನ ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ನಿನಗೆ ಪ್ರಿಯ ಉಂಟು ಮಾಡಬೇಕು ಎಂಬ ಉದ್ದೇಶದಿಂದ ಅಸತ್ತುಗಳ ಮಾರ್ಗವನ್ನು ಅವಲಂಬಿಸಿದ ದ್ರೋಣಾಚಾರ್ಯ ದುಷ್ಟ್ಯದ್ಯುಮ್ನನಿಂದ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ.
ಯಾರೋ ಅವರು ಇವರು ಅಂತಿಲ್ಲ, XYZ. ಯಾವಾಗ ಅಧರ್ಮದ ಜೊತೆಗೆ ಸೇರ್ತಾರೆ ಅವರನ್ನ ಸಹಜವಾಗಿಯೇ ಅವರನ್ನ ಕೊಲ್ಲೋದು ನ್ಯಾಯ ಸಿದ್ಧವಾದದ್ದು. ಈಗ ರಾಮ ವಾಲ್ಮೀಕಿಯ ಸಂದೇಶ ಇದು. ಅದೇ ಥರ ವಾಲ್ಮೀಕಿ ಹೇಳ್ತಾನೆ, ಪನಿಷ್ಮೆಂಟ್ ಕೊಟ್ಟು ನಿನ್ನನ್ನು ಪಾಪದಿಂದ ಮುಕ್ತ ಮಾಡಿದ್ದೇನೆ ಅಂತ. ಸಾತ್ವಿಕಿ ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸೋದಕ್ಕಾಗಿ ಸೋಮದತ್ತ ಕುಮಾರನಾದ ಭೂರಿಷ್ಠವಸನ್ನ ಯುದ್ಧದಲ್ಲಿ ಕೊಂದ. ಪುರುಷ ಶ್ರೇಷ್ಠನಾದ ಅರ್ಜುನನು ಯುದ್ಧ ಭೂಮಿಯಲ್ಲಿ ಯಾವ ವಿಧದಿಂದಲೂ ಯಾವಾಗಲೂ ಹೀನ ಕಾರ್ಯವನ್ನು ಮಾಡತಕ್ಕವನಲ್ಲ. ಇದನ್ನು ಸರಿಯಾಗಿ ತಿಳಿ ನೀನು ಒಂದು. ಕೃಷ್ಣನಿಗೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇತ್ತು ಪಾಂಡವರ ಕಡೆ ಇದ್ದಾಗಲೂ ಕೂಡ. ಅಧರ್ಮದ ಜೊತೆಗೆ ಅವರು ಸೇರಲಿಲ್ಲ, ಅದಕ್ಕಾಗಿಯೇ ನೀವು ಜೊತೆಯಲ್ಲಿ ಇದ್ದಿದ್ದು. ಸಂದೇಶ ಏನು? ನಾವು ಯಾವಾಗಲೂ ಧರ್ಮದ ಮಾರ್ಗದಲ್ಲಿ ಇದ್ರೆ ಧರ್ಮೋ ರಕ್ಷತಿ ರಕ್ಷಿತ. ನಮ್ಮ ಧರ್ಮ ಏನಿದೆ ಅದಕ್ಕೆ ವಿಹಿತವಾಗಿ ನಡ್ಕೊಳ್ಳೋದು. ಬ್ರಾಹ್ಮಣ ಧರ್ಮ, ಮನುಷ್ಯ ಧರ್ಮ, ಸ್ತ್ರೀ ಧರ್ಮ, ಕನ್ಯಾ ಧರ್ಮ, ಗೃಹಿಣಿ ಧರ್ಮ ಎಲ್ಲ, ಇವೆಲ್ಲ ಭಗವಂತನಿಗೆ ಪ್ರೀತಿಯಾಗುವಂಥದ್ದು. ಆ ರೀತಿ ನಡೆದ್ರೆ, ಅದಕ್ಕೆ ವಿರುದ್ಧವಾಗಿ ನಡೆದ್ರೆ ಇದೇ ಸ್ಮೃತಿನಲ್ಲಿ ಹೇಳೋದು, ಪನಿಷ್ ದ್ಯಾಮ್. ಹೇ ದುರ್ಮತಿ, ಅರ್ಜುನನಿಗೆ ಕರ್ಣನನ್ನು ಪ್ರೇರಿಸಲು ಬೇರೆ ಹಲವು ಸಂದರ್ಭಗಳು ಒದಗಿದ್ರು ಕೂಡ ವೀರತ್ವವನ್ನು ಸ್ಥಾಪಿಸಲು ಆತನು ಯುದ್ಧದಲ್ಲಿಯೇ ಕೊಂದ. ಹೀಗಿರುವಾಗ ನೀನು ಸ್ವೇಚ್ಛೆಯಾಗಿ ಹರಟಬೇಡ, ನಿನ್ನ ಮನಸ್ಸಿಗೆ ಬಂದಂತೆ ಹರಟೆ ಹೊಡಿಬೇಡ. ದೇವತೆಗಳ ಅಭಿಮತವನ್ನು ತಿಳಿದು ಅವರಿಗೆ ಪ್ರಿಯವನ್ನು ಹಿತವನ್ನು ಮಾಡಬೇಕು ಎಂಬ ಅಭಿಲಾಷೆಯಿಂದಲೇ ಅರ್ಜುನನ ಮೇಲೆ ಬೀಳಲಿದ್ದ ದೊಡ್ಡ ನಾಗಾಸ್ತ್ರವನ್ನ ನಾನು ಅವನ ಮೇಲೆ ಬೀಳದಂತೆ ಮಾಡಿದೆ. ಆ ಸರ್ಪಾಸ್ತ್ರ ಕರ್ಣ ತೊಟ್ಟಂತ ಆಶಯ ಇದು. ಅದಕ್ಕೆ ಮೊದಲೇ ಕಳಿಸಿದ್ದ, ತಾಯಿಯನ್ನು ಕಳಿಸಿ ಕುಂತಿನ ತೊಟ್ಟಮಾಣ ತೊಡಬೇಡ ಅಂತ ತಗೊಂಡಿದ್ದು. ನೀನು ಭೀಷ್ಮ, ಕರ್ಣ, ದ್ರೋಣನ ಪುತ್ರ ಅಶ್ವತ್ಥಾಮ ವಿರಾಟ ನಗರದಲ್ಲಿ ಆ ಅರ್ಜುನನ ದಯೆಯಿಂದಲೇ ಪ್ರಾಣವನ್ನು ಉಳಿಸ್ಕೊಂಡು ಬಂದ್ರಿ. ಗೋಗ್ರಹಣದ ಇದನ್ನು ನೆನೆಸ್ಕೊಳ್ಳಿ. ಎಲ್ಲರನ್ನೂ ಕೂಡ ಅರ್ಜುನ ಯಾರನ್ನು ಕೊಲ್ಲಿಲ್ಲ, ಅಷ್ಟೇ ಅವರನ್ನ ಮೂರ್ಛೆಗೊಳಿಸಿ ಮಾಡಿದ್ದು. ಆ ಗಂಧರ್ವನಿಂದ ರಕ್ಷಣೆ ಮಾಡಬೇಕಾದ್ರೂ ಅಷ್ಟೇ ಅರ್ಜುನ. ಗಂಧರ್ವರಲ್ಲಿ ಪಾರ್ಥನು ತೋರಿಸಿದ ಪರಾಕ್ರಮವನ್ನು ಜ್ಞಾಪಿಸ್ಕೋ. ಹೇ ಗಾಂಧಾರಿ ನಂದನ, ಪಾಂಡವರು ನಿನ್ನ ವಿಷಯದಲ್ಲಿ ಮಾಡಿರುವ ಈಗಿನ ಕಾರ್ಯ ಎಂದಿಗೂ ಅಧರ್ಮವಲ್ಲ. ಸೊ ಈ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆದದ್ದು ಧರ್ಮಯುದ್ಧ. ಅದಕ್ಕೇನೆ ಭಗವದ್ಗೀತೆ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ. ಧರ್ಮದ ಜೊತೆಯಲ್ಲಿದ್ದವರಿಗೆ ಸಹಜವಾಗಿಯೇ ಜಯ ಲಭಿಸಬೇಕು. ಧರ್ಮಮೇವ ಜಯತೆ ಸತ್ಯಮೇವ ಜಯತೆ ನ ಅನೃತಂ, ಸುಳ್ಳಲ್ಲ. ನೀನು ಪಾಪಿಯಾದ್ದರಿಂದ ನಾಶ ಹೊಂದಿದೆ. ನಾವು ಯಾವ ಕಾರ್ಯವನ್ನು ಮಾಡಿದವೋ ಅಂತ ನೀನು ತಿಳಿಸಿದೆಯೋ ಅವೆಲ್ಲವೂ ಕೂಡ ನಾವು ನಿನ್ನ ದುರ್ಗುಣಕ್ಕಾಗಿಯೇ ಮಾಡಬೇಕಾಯ್ತು. ಬೃಹಸ್ಪತಿ ಶುಕ್ರರ ಉಪದೇಶಗಳನ್ನು ನೀನು ಕೇಳಲಿಲ್ವೇ? ನೀನಾದರೂ ಹೆಮ್ಮೆಯಿಂದ ಹಿರಿಯರ ಮಾತನ್ನು ಗೌರವಿಸಲಿಲ್ಲ. ಲೋಭ ಕಾಮಗಳಿಗೆ ವಶನಾಗಿ ಆ ಕಾರ್ಯವನ್ನೇ ಮಾಡಿದೆ. ಆ ದುಷ್ಕರ್ಮ ಫಲವನ್ನ ಈಗ ಅನುಭವಿಸ್ತಾ ಇದೀಯ. ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು. ಬೇವಿನ ಬೀಜ ಹಾಕ್ಬಿಟ್ಟು ಮಾವಿನ ಹಣ್ಣನ್ನು ಎಕ್ಸ್ಪೆಕ್ಟ್ ಮಾಡಬಾರದು. ಆಗ ದುರ್ಯೋಧನ, ಹೇ ಕೃಷ್ಣ, ನಾನು ವಿದ್ಯುಕ್ತ ರೀತಿಯಲ್ಲಿ ಅಧ್ಯಯನ ಮಾಡಿದೆ, ಅನೇಕ ದಾನಗಳನ್ನು ಮಾಡಿದೆ, ಸಮುದ್ರ ಪರಿವೃತವಾದಿ ಭೂಮಿಯನ್ನೆಲ್ಲ ಅನುಭವಿಸಿದೆ, ಶತ್ರುಗಳಲ್ಲೆನ್ನ ಜಯಿಸಿ ಚಕ್ರಾಧಿಪತಿಯಾಗಿದ್ದೆ. ನನ್ನಂತೆ ಭಾಗ್ಯಶಾಲಿ ಬೇರೆ ಯಾವನುಂಟು? ಈ ಕೋಪು ಮಂಡುಕನ ಕತೆ ಕೇಳಿದ್ರಲ್ಲ, ನಾನು ಇಲ್ಲಿಂದ ಆ ಕೊನೆ ತನಕ ಹೋಗಬಲ್ಲೆ, ಬಾವಿ ಒಳಗೆ, ಆ ಕಡೆಯಿಂದ ಈ ಕಡೆ ತನಕ. ಏನು ಅಹಂಕಾರದಿಂದ ಹೇಳ್ತಾ ಇತ್ತು, ಇವೊಂದ್ಸಲಿ ಹೊರಗಡೆ ಬಾ, ಆ ಬಾವಿಯಿಂದ ಕೂಪು ಮಂಡೂಕ ಬುದ್ಧಿ ಅಂತೀಯಲ್ಲ, ಆ ಥರದಲ್ಲಿ ಬುದ್ಧಿ. ಈಗಲೂ ಸ್ವಧರ್ಮವನ್ನು ಸರಿಯಾಗಿ ಅನುಷ್ಠಿಸುವ ಕ್ಷತ್ರಿಯರಿಗೆ ಯೋಗ್ಯವಾದ ಈ ವೀರ ಮರಣವನ್ನೇ ಪಡೆದೆ. ನನಗಿಂತಲೂ ಉತ್ತಮವಾದ ಮರಣವನ್ನು ಪಡೆದವನು ಯಾರಿದ್ದಾನೆ? ದೇವ ಮನುಷ್ಯರಿಗೆ ತಕ್ಕ ಉತ್ತಮವಾದ ಭೋಗಗಳೆಲ್ಲವನ್ನು, ಸಕಲ ಐಶ್ವರ್ಯವನ್ನು ಅನುಭವಿಸಿ ಈಗ ನಾನು ಬಂಧುಗಳೊಡನೆಯೂ ಆಪ್ತರೊಡನೆಯೂ ಸ್ವರ್ಗವನ್ನು ಸೇರಿದ್ದೇನೆ. ನೀವು
ಈ ಲೋಕದಲ್ಲಿ ಜನನಿಂದೆಗೆ ಒಳಗಾಗಿ ವ್ಯಸನ ಪಡ್ತೀರಿ. ಈಗ ಭೀಮನು ತನ್ನ ಕಾಲುಗಳಿಂದ ನನ್ನ ತಲೆಯನ್ನು ಒದ್ದದ್ದಕ್ಕಾಗಿ ನನಗೆ ವ್ಯಸನ ಇಲ್ಲ. ಹೇಗಿದ್ದರೂ ಇನ್ನೊಂದು ಕ್ಷಣದಲ್ಲಿ ಕಾಗೆಗಳು ಹದ್ದುಗಳು ಈ ನನ್ನ ತಲೆಯ ಮೇಲೆ ಕಾಲಿಡುತ್ತವೆ ಎಂದ. ದುರ್ಯೋಧನ ಇದನ್ನು ಹೇಳಿ ಮುಗಿಸೋದ್ರೊಳಗಾಗಿ ಆಕಾಶದಿಂದ ದಿವ್ಯ ವಾಸನೆಗಳುಳ್ಳ ಪುಷ್ಪವೃಷ್ಟಿ ಸುರಿಯಿತು. ಗಂಧರ್ವರು ಇಂಪಾಗಿ 4 ವಿಧ ವಾದ್ಯಗಳನ್ನು ನುಡಿಸಿದ್ರು. ರಾಜನ ಸಾಹಸಗತ್ಯವನ್ನು ಅಪ್ಸರಸುಗಳು ಘನ ಮಾಡಿದ್ರು. ಸಿದ್ಧರು ಬಲೆ ಬಲೆ ಎಂದು ಶ್ಲಾಘಿಸ್ತಾ ಇದ್ರು. ತಂಗಾಳಿ ಸುಗಂಧ ಬೀರುತ್ತಾ ಮೆಲ್ಲನೆ ಬೀಸಿತು. ಎಲ್ಲ ದಿಕ್ಕುಗಳು ಪ್ರಕಾಶಿಸಿದವು. ಆಕಾಶವು ವೈಡೂರ್ಯವಂತೆ ಥಳಥಳಿಸಿತು. ಕೃಷ್ಣನೇ ಮೊದಲಾಗಿ ಎಲ್ಲ ಪಾಂಡವರು ಈ ಅತಿ ಆಶ್ಚರ್ಯಗಳನ್ನ ದುರ್ಯೋಧನಿಗೆ ಉಂಟಾದ ಈ ಗೌರವವನ್ನು ಕಂಡು ನಾಚಿಕೆಗೊಂಡ್ರು. ತಮ್ಮಿಂದ ಭೀಷ್ಮ, ದ್ರೋಣರು, ಕರ್ಣರು, ಬೋರಿಷ್ಟಬಸ್ ಆ ಧರ್ಮದಿಂದ ಕೊಲ್ಲಲ್ಪಟ್ಟರು ಎಂಬುದಕ್ಕಾಗಿ ಚಿಂತಾಕ್ರಾಂತರಾದರು. ಹೀಗೆ ದೀನಮನಸ್ಕರಾದ ಪಾಂಡವರನ್ನು ನೋಡಿ ಕೃಷ್ಣ ಮೇಘದುಂದುಬಿಯಂತಿರುವ ಗಂಭೀರ ಸ್ವರದಿಂದ, ಈ ದುರ್ಯೋಧನನು ಪರಾಕ್ರಮಶಾಲಿಗಳ ಈ ಮಹಾರಥರು ನ್ಯಾಯ ಯುದ್ಧದಲ್ಲಿ ಬೇರೆ ನಿಮ್ಮಿಂದ ಹತರಾಗತಕ್ಕವರಲ್ಲ ಹೇ ರಾಜರೇ. ಆದ್ದರಿಂದಲೇ ನಾನು ಇವರನ್ನು ಉಪಾಯದಿಂದಾನೇ ಕೊಲ್ಲಿಸಿದೆ. ಹಾಗೆ ಮಾಡದಿದ್ದಲ್ಲಿ ಪಾಂಡವರಿಗೆ ಎಂದಿಗೂ ಜಯವಾಗ್ತಾ ಇರಲಿಲ್ಲ. ಇವರೆಲ್ಲರೂ ಮಹಾಧನುರ್ಧಾರಿಗಳು, ಅತಿರಥರು. ಈ 4 ದಿಕ್ಪಾಲಕರು ಕೂಡ ಧರ್ಮಯುದ್ಧದಲ್ಲಿ ಕೊಲ್ಲಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಇವರು ಕಪಟ ಮಾರ್ಗದಿಂದಲೇ ಕೊಲ್ಲಲ್ಪಟ್ಟಿದ್ದು. ನಮ್ಮ ಶತ್ರುಗಳಲ್ಲಿ ಅನೇಕರು ಹೀಗೆ ವಂಚನೆ ಉಪಾಯಗಳಿಂದ ಕೊಲ್ಲಲ್ಪಟ್ಟದ್ದಾಗಾಗಿ ನೀವು ವ್ಯಥೆಗೊಳ್ಳಬೇಡಿ. ಅಸುರನ್ನ ಸಂಹರಿಸೋದಕ್ಕಾಗಿ ಹಿಂದೆ ದೇವತೆಗಳು ಇದೇ ಮಾರ್ಗವನ್ನು ಅನುಸರಿಸಿದ್ರು. ಧರ್ಮಾತ್ಮರಿಂದ ಅನುಸರಿಸಲ್ಪಟ್ಟ ಮಾರ್ಗ ಎಲ್ಲರಿಂದಲೂ ಅನುಸರಣೀಯವಾದ್ದೆ. ಆ ದೇವತೆಗಳಿಗೆ ಬ್ರಹ್ಮದೇವನು ಹಾಗೆ ವಿಧಿಸಿದ್ದಾನೆ. ಕೇವಲ ಸಾಹಸದಿಂದ ವಿಧಿಯನ್ನು ಯಾರು ದಾಟಲಾರರು. ಹೇ ಧನಂಜಯ, ಭೂತ ಭವಿಷ್ಯದ್ ವರ್ತಮಾನ ಜೀವಿಗಳನ್ನೆಲ್ಲ ನಿಮಿಷ ಮಾತ್ರದಲ್ಲಿ ಸಂಹರಿಸತಕ್ಕವನು. ದೈವಗತಿಯನ್ನು ತಪ್ಪಿಸಲಾರ. ಕೃತಕೃತ್ಯರಾದ ನಾವು ಈ ಸಾಯಂಕಾಲದೊಳಗಾಗಿ ನಮ್ಮ ಸ್ಥಳಕ್ಕೆ ಹೋಗುವೆವು. ರಾಜರೆಲ್ಲ ತಮ್ಮ ತಮ್ಮ ಗಜರಥ ತುರಗಳೊಡನೆ ಹಿಂತಿರುಗಲಿ ಎಂದ. ಕೃಷ್ಣನ ಮಾತನ್ನು ಕೇಳಿ ಪಾಂಡವರು ಪಾಂಚಾಲರು ಸಂತೋಷದಿಂದ ಸಿಂಹ ಸಮೂಹಗಳಂತೆ ಗರ್ಜಿಸಿದರು. ಜನಾರ್ದನ ಪಾಂಚಜನ್ಯ ಎಂಬ ತನ್ನ ಶಂಖವನ್ನು ಉದ್ದ. ಅರ್ಜುನ ಆನಂದದಿಂದ ದೇವದತ್ತ ಎಂಬ ಶಂಖವನ್ನು ಉದ್ದಿದರು. ಹಾಗೆ ಯುಧಿಷ್ಠಿರ ವಿಜಯ ಎಂಬ ಶಂಖವನ್ನ, ಭೀಮ ಪೌಂಡ್ರವನ್ನ ಶಂಖವನ್ನ, ನಕುಲ ಸಹದೇವರು ಸುಘೋಷ ಮಣಿಪುಷ್ಪಗಳು ಎಂಬ ಶಂಖಗಳನ್ನ, ದೃಷ್ಟದ್ಯುಮ್ನ ಚೈತ್ರ ಎಂಬ ಶಂಖವನ್ನ, ಸಾತ್ವಿಕಿ ನಂದಿವರ್ತನ ಎಂಬ ಶಂಖವನ್ನು ಓದುವುದು. ಆ ಶಂಖಗಳ ದೊಡ್ಡ ಶಬ್ದ ಆಕಾಶವನ್ನೆಲ್ಲ ತುಂಬಿತು. ಭೂಮಿ ನಡಗಿತು. ಹೀಗೆ ಶಂಖ, ಬೇರಿ, ಪವನ, ಆನಕ, ಗೋಮುಖಾದಿ ವಾದ್ಯಗಳು ಪಾಂಡವ ಸೈನ್ಯದಲ್ಲಿ ಮೊಳಗಿ ಅವುಗಳಿಂದ ಘೋರ ಶಬ್ದ ಹೊರಟಿತು. ಆಗ ಅನೇಕರು ದುರ್ಯೋಧನನು ಕೊಲ್ಲಲ್ಪಟ್ಟದ್ದನ್ನು ಕಂಡು ಸಂತೋಷದಿಂದ ನಿರ್ಭಯರಾಗಿ ಪಾಂಡವರನ್ನು ಮಂಗಳಕರವಾದ ಸ್ತೋತ್ರಗಳಿಂದ ಸ್ತುತಿಸಿದರು. ಇಲ್ಲಿಗೆ 62ನೇ ಅಧ್ಯಾಯ. ಪಾಂಡವರು ರಥಗಳನ್ನು ಏರಿ ದುರ್ಯೋಧನ ಬಿಡಾರಕ್ಕೆ ಹೋದದ್ದು. ಕೃಷ್ಣ ಅರ್ಜುನನನ್ನ ರಥದಿಂದ ಇಳಿಸಿ ತಾನೂ ಇಳಿದೊಡನೆ ಆ ರಥ ಉರಿದು ಹೋಯಿತು. ಕೃಷ್ಣ ಅದರ ಕಾರಣವನ್ನು ಅರ್ಜುನಿಗೆ ತಿಳಿಸಿದ್ದು. ಕೃಷ್ಣನ ಪ್ರೇರಣೆಯಿಂದ ಪಾಂಡವರು ಆ ದಿನ ರಾತ್ರಿ ಓಘವತಿ ತೀರದಲ್ಲಿ ತಂಗಿದ್ದು, ಯುಧಿಷ್ಠಿರನ ಹೇಳಿಕೆಯಂತೆ ಕೃಷ್ಣನು ಗಾಂಧಾರಿಯನ್ನು ಸಮಾಧಾನಗೊಳಿಸೋದಕ್ಕಾಗಿ ಹಸ್ತಿನಾಪುರಕ್ಕೆ ಹೊರಟದ್ದು. ಇದೆಲ್ಲ 63ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು. ಈ ಜಾಗದಲ್ಲಿ ಇವತ್ತು ನಿಲ್ಲಿಸ್ಕೊಂಡಿರೋಣ. ನಾಳೆ ದಿವಸ ಕ್ಲಾಸ್ ಇಲ್ಲ. ನಾಡಿದ್ದು ಮತ್ತೆ ಸೇರೋಣ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮಂಗಳ ಶಾಸನ ಪರೈರ್ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈ ಆಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.